ಕನ್ನಡದಲ್ಲಿ ಬರುವ ಚಿತ್ರಗಳ ಟೈಟಲ್ ವಾದ ಮತ್ತು ವಿವಾದ ಸದಾ ಇರೋದೆ. ಆದರೆ ಲೀಡರ್ ಟೈಟಲ್ ವಿಚಾರ ಸಂಚಲನ ಮೂಡಿಸಿತು. ಯಾರು ಕನ್ನಡ ಚಿತ್ರರಂಗದ ಮುಂದಿನ ಲೀಡರ್ ಎಂಬ ಸತ್ಯಕ್ಕೆ ಸೂಚ್ಯವಾಗಿಯೇ ಹೇಳಿದಂತಿತ್ತು. ಅದು ಹೇಗೆ? ಕೊನೆಗೆ ಯಾರ ಪಾಲಾಯಿತು ದಿ ಲೀಡರ್ ಟೈಟಲ್ ಎಂಬ ಸ್ಟೋರಿಗೆ ಈಗ ಇಲ್ಲೊಂದು ಅಂತ್ಯ ಸಿಕ್ಕಿದೆ. ಮಾಸ್ ಲೀಡರ್, ಲೀಡರ್, ಸೂಪರ್ ಲೀಡರ್, ಹೀಗೆ ಫಿಲ್ಮ್ ಚೇಂಬರ್ ಅಲ್ಲಿ ಲೀಡರ್ ಸುತ್ತವೇ ಇಷ್ಟೊಂದು ಟೈಟಲ್ ರಿಜಿಸ್ಟರ್ ಆಗಿವೆ. ಯಾವಾಗ ದಿ ಲೀಡರ್ ಶಿವರಾಜ್ ಕುಮಾರ್ ಅನ್ನೋ ಜಾಹೀರಾತು ಬಂತೋ ಅಂದಿನಿಂದಲೇ ಲೀಡರ್ ಟೈಟಲ್ ವಾರ್ ಶುರುವಾಯಿತು. ಹೌದು, ಇಲ್ಲಿ ಒಂದು ಸಮಸ್ಯೆ ಇದೆ. ಲೀಡರ್ ಅನ್ನೋ ಟೈಟಲ್ನಲ್ಲಿ ಸುದೀಪ್ ಅವರನ್ನ ಹಾಕೊಂಡು ಮಿಲನ ಪ್ರಕಾಶ್ ಸಿನಿಮಾ ಮಾಡ್ತಿದ್ದಾರೆ. ಮತ್ತೊಂದೆಡೆ ಶಿವರಾಜ್ ಕುಮಾರ್ ಅವರನ್ನ ಹಾಕೊಂಡು ದಿ ಲೀಡರ್ ಶಿವರಾಜ್ ಕುಮಾರ್ ಅಂತ ಸಿನಿಮಾ ಮಾಡೋಕೆ ನಿರ್ಮಾಪಕ ತರುಣ್ ಶಿವಪ್ಪ ಮುಂದಾಗಿದ್ದಾರೆ. ಆದರೆ ಫಿಲ್ಮ್ ಚೇಂಬರ್ ಈಗಾಗಲೇ ಒಂದು ಲೀಡರ್ ಅನ್ನೋ ಟೈಟಲ್ ಇದೆ, ಅದಕ್ಕೇನೆ ಇನ್ನೊಂದು ಲೀಡರ್ ಟೈಟಲ್ ಕೊಡೋದು ಕಷ್ಟ ಎಂದಿದೆ. ಇದರಿಂದ ತರುಣ್ ಈಗೊಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಇದು ನನ್ನ ಎರಡನೇ ಮೂವಿ. ಸೊ ನನಗೆ ಅದು ರಿಜಿಸ್ಟರ್ ಮಾಡಿದ್ರೆ ನಾನು ಅನೌನ್ಸ್ ಮಾಡ್ಬೋದು ಅಂದ್ಕೊಂಡಿದ್ದೆ. ಸೊ ಅದರಿಂದಾಗಿ ನಾನು ಪೇಪರ್ಗೆ ಆ್ಯಡ್ ಕೊಟ್ಬಿಟ್ಟೆ. ಅವತ್ತು ದಿನ ಚೆನ್ನಾಗಿತ್ತು ಅನ್ನೋ ಎಂದಿದ್ದು. ಸೊ ಅನೌನ್ಸ್ ಮಾಡಿದೆ ನಾನು. ಆಮೇಲೆ ಗೊತ್ತಾಯ್ತು ಈ ಥರ ನಿಯಮ ಇದೆ, ಅವರು ಅಪ್ರೂವ್ ಮಾಡಿದ್ಮೇಲೆ ಮಾಡಬೇಕು ಅಂತ. ಸೊ ನಾನು ಅದಕ್ಕೆ ವಾಣಿಜ್ಯ ಮಂಡಳಿ ಅಧ್ಯಕ್ಷರಿಗೆ ಮತ್ತು ಕಾರ್ಯದರ್ಶಿಗೆ ಒಂದು ಅಪಾಲಜಿ ಲೆಟರ್ನೂ ಕೊಟ್ಟೆ ನಾನು. ಸೊ ಗೊತ್ತಿದ್ದರೆ ನಾನು ಅನೌನ್ಸ್ ಮಾಡ್ಕೊಂಡಿದ್ದೆ. ಸೊ ದಯವಿಟ್ಟು ನನಗೆ ನನ್ನ ಕಡೆಯಿಂದ ಅಪಾಲಜಿ ಕೇಳ್ತಾ ಇದ್ದೀನಿ. ನನ್ನ ಒಂದು ದಿ ಲೀಡರ್ ಶಿವರಾಜ್ ಕುಮಾರ್ ಅಂತ ಏನಿದೆ, ಮುಂದಿನ ಮೀಟಿಂಗಲ್ಲಿ ಇದನ್ನು ಪರಿಗಣನೆಗೆ ತೊಗೊಳ್ಳಿ ಅಂತ ಲಾಸ್ಟ್ ಟೈಮ್ ನಾನು ಸಾಟರ್ಡೇನೇ ಇದ್ರ ಬಗ್ಗೆ ನಾನು ಕೇಳಿದ್ದೆ. ನಿಜ, ಮಾಸ್ ಲೀಡರ್ ಅನ್ನೋ ಟೈಟಲ್ ಈಗ ತರುಣ್ ಬ್ಯಾನರ್ಗೆ ವರ್ಗ ಆಗಿದೆ. ಕಥೆಗಾರ ಅಜಯ್ ಕುಮಾರ್ ಬಳಿ ಇದ್ದ ಮಾಸ್ ಲೀಡರ್ ಶೀರ್ಷಿಕೆಯನ್ನ ಸ್ನೇಹಪೂರ್ವಕವಾಗಿಯೇ ಪಡೆದುಕೊಂಡಿದ್ದಾರೆ. ಅಲ್ಲದೆ ವರ್ಗಾವಣೆಗೆ ಸಂಬಂಧಿಸಿದಂತೆ ಲೆಟರ್ ಕೂಡ ತರುಣ್ ಶಿವಪ್ಪ ಪಡೆದುಕೊಂಡಿದ್ದಾರೆ. ಒಟ್ನಲ್ಲಿ ದಿ ಲೀಡರ್ ಶಿವರಾಜ್ ಕುಮಾರ್ ಶೀರ್ಷಿಕೆ ಈಗ ಮಾಸ್ ಲೀಡರ್ ಆಗಿದೆ. ಆದರೆ ಮಾಸ್ ಲೀಡರ್ ಶೀರ್ಷಿಕೆಗೆ ಇನ್ಯಾರು ಖ್ಯಾತಿ ತೆಗಿತಾರೋ ಕಾದು ನೋಡಬೇಕು. ಬೆಂಗಳೂರಿನಿಂದ ಕ್ಯಾಮೆರಾ ಪರ್ಸನ್ ಶಿವು ಜೊತೆಗೆ ರೇವನ್ ಪಿ ಜೇವೂರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್.